ನಾವು ಪ್ರತಿದಿನ ಮುಂದೆ ನಡೆಯುತ್ತೇವೆ, ಆದರೆ ಹಿಮ್ಮುಖವಾಗಿ ನಡೆಯುವುದಾದರೆ ಏನಾಗುತ್ತದೆ? ಮೆದುಳಿಗೆ ಇದು ದೊಡ್ಡ ಸವಾಲು. ನಮ್ಮ ಮೆದುಳು ಮುಂದೆ ನಡೆಯಲು ತರಬೇತಿಯಾಗಿದ್ದು, ಹಿಂಬಾಲಿಸಲು ಹೊಸ ಮಾದರಿಯನ್ನು ಅಳವಡಿಸಿಕೊಳ್ಳುವುದು ಕಷ್ಟ. ಸಮತೋಲನ ಕಾಪಾಡಲು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ದೇಹದ ಸಮತೋಲನದಲ್ಲಿ ಬದಲಾವಣೆಗಳು ಉಂಟಾಗುತ್ತವೆ. ಪಾದಗಳ ಮೇಲೆ ಒತ್ತಡ ಬದಲಾಗುತ್ತದೆ ಮತ್ತು ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತದೆ. ಜನರ ಪ್ರತಿಕ್ರಿಯೆ ಹೇಗಿರುತ್ತದೆ? ಕೆಲವರು ಹಾಸ್ಯಾಸ್ಪದವಾಗಿ ನೋಡಬಹುದು, ಆದರೆ ಇತರರು ಕುತೂಹಲದಿಂದ ಕೇಳುತ್ತಾರೆ. ನಾವು ಮನೆ, ರಸ್ತೆ, ಮಾರುಕಟ್ಟೆ ಮತ್ತು ಪಾರ್ಕ್ನಲ್ಲಿ ಹಿಮ್ಮುಖವಾಗಿ ನಡೆಯುವಾಗ ಪರಿಸರವು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ. ಮತ್ತು ಓಡುವ ಪ್ರಯತ್ನ ಮಾಡಿದಾಗ, ವೇಗ ಹೆಚ್ಚಾದಾಗ ದೇಹದ ಸ್ಪಂದನೆ ಹೇಗಿರುತ್ತದೆ? ಹೀಗೆ ಹಿಮ್ಮುಖವಾಗಿ ನಡೆಯುವುದು ದೇಹ ಮತ್ತು ಮೆದುಳಿಗೆ ಉತ್ತಮ ವ್ಯಾಯಾಮವೇ ಅಥವಾ ಅಪಾಯಕಾರಿ? ಇದು ನಮ್ಮನ್ನು ಯೋಚಿಸಲು ಪ್ರೇರೇಪಿಸುತ್ತದೆ.